ಶಿವನ ವಿರುದ್ಧವೇ ರಾಮ ವ್ಯೂಹ ರಚನೆ ಮಾಡಲಾಗಿದೆ. ಕಾಂಗ್ರೆಸ್ನಲ್ಲಿ ರಾಮ ವರ್ಸಸ್ ಶಿವ ಮಹಾಯುದ್ಧ. ಶಿವ ರಾಮ ಯುದ್ಧಕ್ಕೆ ಕೈ ಲೋಕವೇ ಗಡಗಡ ಅಂತ ಇದೆ. ರಾಮನ ಪರವಾಗಿ ನಿಂತ ಇಬ್ಬರು ದೈತ್ಯ ಶಕ್ತಿಗಳು. ತ್ರಿಮೂರ್ತಿಗಳ ತಂತ್ರಕ್ಕೆ ಆ ಶಿವನೇ ಕಂಗಾಲಾಗಿ ಹೋಗಿದ್ದಾನೆ. ರಾಮನ ಪರಮ ಬಾಣದಿಂದ ತಪ್ಪಿಸಿಕೊಳ್ತಾರ ಶಿವ. ಸಿದ್ದರಾಮಯ್ಯ ಪ್ಲಸ್ ಪರಮೇಶ್ವರ್ ಪ್ಲಸ್ ಸತೀಶ್ ಜಾರಕಿಹೊಳಿ ಟೀಮ್. ತ್ರಿಮೂರ್ತಿಗಳು ಹೆಣದ ಚಕ್ರವ್ಯೂಹಕ್ಕೆ ಡಿಕೆ ಶಿವಕುಮಾರ್ ತತ್ತರಿಸಿ ಹೋಗ್ತಾ ಇದ್ದಾರೆ. ಸಿದ್ದು ಪರಂ ಸಾಹುಕಾರರಿಂದ ಸೇಫ್ ಆಗಲು ಹೈಕಮಾಂಡ್ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ರಕ್ಷಣೆ ಇಲ್ಲದಿದ್ರೆ ಡಿಕೆಶಿ ಫುಲ್ ಅನ್ಸೇಫ್. ಫಾರಿನ್ಗೆ ಹೋಗಿ ಮೈ ಮರೆತಿದ್ದಾರೆ ಡಿಕೆ ಶಿವಕುಮಾರ್. ಈತ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸಿದ್ದು ಅಂಡ್ ಟೀಮ್. ಕಳೆದ 2 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಡಿಕೆಶಿಯದ್ದೇ ಆಧಿಪತ್ಯ ಇದೆ. ಡಿಕೆಶಿ ಪಾರುಪತ್ಯಕ್ಕೆ ಬ್ರೇಕ್ ಹಾಕಲು ಶಪಥವನ್ನ ತೊಟ್ಟಿದ್ದಾರೆ ಸಿದ್ದರಾಮಯ್ಯ ಟೀಮ್ನವರು. ಪಕ್ಷ ಮತ್ತು ಸರ್ಕಾರದಲ್ಲೂ ಡಿಕೆಶಿ ಪ್ರಭಾವ ಕುಗ್ಗಿಸೋ ಬಿಗ್ ಪ್ಲಾನ್ ನಡೀತಾ ಇದೆ. ಗಮನಿಸ್ತಾ ಇದ್ದೀವಿ, ಶಿವನ ವಿರುದ್ಧವೇ ರಾಮ ವ್ಯೂಹವನ್ನ ರಚನೆ ಮಾಡಲಾಗಿದೆ ಕಾಂಗ್ರೆಸ್ನಲ್ಲಿ. ರಾಮನ ಪರವಾಗಿ ನಿಂತ ಇಬ್ಬರು ದೈತ್ಯ ಶಕ್ತಿಗಳು. ತ್ರಿಮೂರ್ತಿಗಳ ತಂತ್ರಕ್ಕೆ ಆ ಶಿವನೇ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾನೆ. ಶಿವ ಅಂದ್ರೆ ಡಿಕೆ ಶಿವಕುಮಾರ್, ರಾಮ ಅಂದ್ರೆ ಸಿದ್ದರಾಮಯ್ಯ, ಪರಮ ಅಂದ್ರೆ ಪರಮೇಶ್ವರ್ ಅವರು. ಇವರ ಬಾಣದಿಂದ ಡಿಕೆ ಶಿವಕುಮಾರ್ ಯಾವ ರೀತಿಯಾಗಿ ತಪ್ಪಿಸಿಕೊಳ್ತಾರೆ? ಹಾಗಾದ್ರೆ ಸಿದ್ದರಾಮಯ್ಯ ಒಂದು ಕಡೆ, ಪರಮೇಶ್ವರ್ ಜೊತೆಗೆ ಸತೀಶ್ ಜಾರಕಿಹೊಳಿ, ತ್ರಿಮೂರ್ತಿಗಳ ರಣತಂತ್ರಗಾರಿಕೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಡಿಕೆ ಶಿವಕುಮಾರ್ ಭಯ ಪಡುವಂತ ಪರಿಸ್ಥಿತಿ ಇದೆ. ಈಗ ತ್ರಿಮೂರ್ತಿಗಳು ಹೆಣದ ಚಕ್ರವ್ಯೂಹಕ್ಕೆ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಪರಮೇಶ್ವರ್ ಸಾಹುಕಾರರಿಂದ ಸೇಫ್ ಆಗೋದಕ್ಕೆ ಹೈಕಮಾಂಡ್ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ರಕ್ಷಣೆ ಇಲ್ಲದೆ ಹೋದ್ರೆ ಡಿಕೆ ಶಿವಕುಮಾರ್ ಫುಲ್ ಅನ್ಸೇಫ್. ಅವ್ರನ್ನ ಸೇಫ್ ಮಾಡೋರೇ ಯಾರೂ ಇಲ್ಲ. ಹಾಗಾಗಿ ಹೈಕಮಾಂಡ್ ರಕ್ಷಣೆಗೆ ಹೋಗಿದ್ದಾರೆ. ಹೈಕಮಾಂಡ್ ನಿಂದ ರಕ್ಷಣೆ ಕೋರಿ ಹೋಗಿದ್ದಾರೆ. ಫಾರಿನ್ಗೆ ಹೋಗಿದ್ರು ಡಿಕೆ ಶಿವಕುಮಾರ್. ಅಷ್ಟರಲ್ಲಾಗಲೇ ಕರ್ನಾಟಕದಲ್ಲಿ ಅವರ ಪಕ್ಷದ ನಾಯಕರು ಸಭೆಗಳ ಮೇಲೆ ಸಭೆಗಳು, ಸ್ಕೆಚ್ ಮೇಲೆ ಸ್ಕೆಚ್, ರಣತಂತ್ರಗಳ ಮೇಲೆ ರಣತಂತ್ರಗಳನ್ನ ಹೆಣೆಯುವುದಕ್ಕೆ ಮುಂದಾಗಿದ್ರು ಕೂಡ. ಅದಾದ ನಂತರ ಹಿಂದುಳಿದ ನಾಯಕರೆಲ್ಲ ಸೇರಿ ಸಭೆ ಮಾಡುವುದಕ್ಕೆ ಡಿನ್ನರ್ ಮೀಟಿಂಗ್ ಅನ್ನ ಕರೀತಾರೆ. ಆದ್ರೆ ನೇರವಾಗಿ ಫಾರಿನ್ ಇಂದ ನೇರವಾಗಿ ಹೈಕಮಾಂಡ್ ಅಂತ ಹೋಗ್ತಾರೆ. ಅಲ್ಲಿಂದ ಒಂದು ಕರೆ ಮಾಡಿಸಿ ಆ ಸಭೆಯನ್ನ ಮೊಟಕುಗೊಳಿಸ್ತಾರೆ ಡಿಕೆ ಶಿವಕುಮಾರ್ ಅವರು. ಈಗಲೂ ಕೂಡ ಪರಮೇಶ್ವರ್ ಅವರಾಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಡಿಕೆಶಿ ಅವರದ್ದೇ ಆಧಿಪತ್ಯ ಇದೆ. ಎಲ್ಲದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರೇ ಪಾರುಪತ್ಯವನ್ನ ಸಾಧಿಸಿಕೊಂಡು ಬರ್ತಾ ಇದ್ದಾರೆ. ಡಿಕೆಶಿಯ ಪಾರುಪತ್ಯಕ್ಕೆ ಬ್ರೇಕ್ ಹಾಕೋದಕ್ಕೆ ಇಲ್ಲಿ ಸಿದ್ದು ಟೀಮ್ ಶಪಥ ತೊಟ್ಟಂಗೆ ಕಾಣಿಸ್ತಾ ಇದೆ. ಪಕ್ಷ ಮತ್ತು ಸರ್ಕಾರದಲ್ಲೂ ಡಿಕೆಶಿಯ ಪ್ರಭಾವ ಸಿಕ್ಕಾಪಟ್ಟೆ ಇದೆ. ಅದನ್ನ ಕುಗ್ಗಿಸೋದಕ್ಕೆ ಬಿಗ್ ಪ್ಲಾನ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂಡ್ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ತ್ರಿಮೂರ್ತಿಗಳ ಪ್ಲಾನ್ ನಿಂದ, ತ್ರಿಮೂರ್ತಿಗಳ ತಂತ್ರಕ್ಕೆ ಶಿವ ಅಂದ್ರೆ ಡಿಕೆ ಶಿವಕುಮಾರ್ ಯಾವ ರೀತಿಯಾಗಿ ಪ್ರತಿತಂತ್ರವನ್ನ ಹೆಣಿತಾರೆ ಅನ್ನೋದೇ ಈಗಿರುವಂತ ಪ್ರಶ್ನೆ.